ಹತ್ತಿಗಿಂತ ಮೃದುವಾದ ಜೇನುಗೂಡು ತರ ಇರುವ ಈ ಸೆಟ್ ದೋಸೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೆಟ್ ದೋಸೆನ ಮಾಡ್ಕೊಳ್ಳೋದಕ್ಕೆ ನಾನು 2 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ಬಳಸ್ತಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಅಕ್ಕಿನ ಬಳಸಬಹುದು. 2 ಲೋಟ ಅಕ್ಕಿಗೆ ಇದೇ ಲೋಟದ ಅಳತೆಯ ಅರ್ಧ ಲೋಟ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನೋಡಿ, ಅರ್ಧದಷ್ಟು ತಗೊಳ್ಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದ್ರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಡಸ್ಟ್ ಇರುತ್ತೆ. ಒಂದು 4-5 ಬಾರಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ 2 ತಂಬಿಗೆ ನೀರನ್ನ ಹಾಕೊಂಡು ಇದಕ್ಕೆ ನಾನಿಲ್ಲಿ ಸಬ್ಬಕ್ಕಿನ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಿದ್ದೀನಿ. ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಹಾಕೋದ್ರಿಂದ, ಸಾಫ್ಟ್ ಆಗಿ ಬರುತ್ತೆ. 5 ಅವರ್ ನೆನೆಯೋದಕ್ಕೆ ಬಿಡಬೇಕು. 5 ಅವರ್ ಆಯ್ತು. ನೋಡಿ ಯಾವ ರೀತಿ ನೆನೆದಿದೆ ಅಂತ. ಇನ್ನ ರುಬ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ನ ತಗೊಂಡು ಸ್ವಲ್ಪ ಸ್ವಲ್ಪ ಅಕ್ಕಿ, ಉದ್ದಿನ ಬೇಳೆ, ಸಬ್ಬಕ್ಕಿನ ತಗೊಂಡು ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ತರಿಯಾಗಿ ಇರಬಾರ್ದು, ಅಂದ್ರೆ ಸೆಟ್ ದೋಸೆ ಚೆನ್ನಾಗಿ ಬರೋದಿಲ್ಲ. ಇದು ಒಂದು ಟಿಪ್ಸ್. ಹಿಟ್ಟು ಯಾವಾಗ್ಲೂ ಸ್ಮೂತ್ ಆಗಿ ಇರಬೇಕು. ನಂತರ ಕೈಯಿಂದಾನೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ತುಂಬಾ ಚೆನ್ನಾಗಿ ಪರ್ಮೆಂಟ್ ಆಗುತ್ತೆ. ಚಳಿಗಾಲ ಆಗಿರೋದ್ರಿಂದ ಪರ್ಮೆಂಟ್ ಆಗೋಕೆ ಸಹಾಯ ಆಗುತ್ತೆ. ಕೈಯಿಂದಾನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಓವರ್ ನೈಟ್ ಬಿಡಬೇಕು. ನೋಡಿ, ಒಂದು ಓವರ್ ನೈಟ್ ಆದ್ಮೇಲೆ ಯಾವ ರೀತಿ ಹಿಟ್ಟು ಪರ್ಮೆಂಟ್ ಆಗಿದೆ ಅಂತ ನಿಧಾನವಾಗಿ ಸ್ಪೂನ್ ಇಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾ ಹೇಳಿದ ಟಿಪ್ಸ್ ಫಾಲೋ ಮಾಡಿ. ಈ ರೀತಿ ಚೆನ್ನಾಗಿ ಹಿಟ್ಟು ಪರ್ಮೆಂಟ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ರೆಡಿ ಆಯ್ತು. ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಪುದೀನ ಪೀನಟ್ ಚಟ್ನಿನ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ತವಾನ ಒಲೆ ಮೇಲೆ ಇಟ್ಟು ಅದಕ್ಕೆ ಶೇಂಗಾ ಬೀಜನ ಹಾಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಬೌಲಲ್ಲಿ ತೆಗೆದು ಇಟ್ಕೊಳ್ಬೇಕು. ಆಮೇಲೆ ಇದಕ್ಕೆ 2 ಹಸಿರು ಮೆಣಸಿನಕಾಯಿನ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಶೇಂಗಾ ಬೀಜನ ಆಡ್ ಮಾಡಿ ಪುದೀನ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಒಮ್ಮೆ ಚಟ್ನಿನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಪೂರಿನ ಸೇರಿಸ್ಕೊಳ್ತಿದ್ದೀನಿ. ನಂತರ ಚೆನ್ನಾಗಿ ಫ್ರೈ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ತರ ಒಗ್ಗರಣೆ ಅವಶ್ಯಕತೆ ಇರೋದಿಲ್ಲ. ಇನ್ನ ದೋಸೆನ ಹಾಕೊಳ್ಳೋದಕ್ಕೆ ಒಂದು ಬೌಲ್ಗೆ ಹಿಟ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ ಹಂಚು ಕೂಡ ಬಿಸಿಯಾಗಿದೆ. ಈ ರೀತಿಯಾಗಿ ದೋಸೆನ ಹಾಕೊಳ್ಬೇಕು. ತುಂಬಾ ತೆಳುವಾಗಿನೂ ಹಾಕೊಳ್ಬಾರ್ದು, ತುಂಬಾ ಥಿಕ್ ಆಗಿನೂ ಹಾಕೊಳ್ಬಾರ್ದು. ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಒಳ್ಳೆಯದು. ಆವಾಗ ಮಾತ್ರ ಗೂಡಾಗಿ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ ಯಾವ ರೀತಿ ಗೂಡಾಗಿ ದೋಸೆ ಫಾರ್ಮ್ ಆಗ್ತಿದೆ ಅಂತ. ನಾನು ಹೇಳಿದ ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಸೆಟ್ ದೋಸೆ ಬರುತ್ತೆ. ಇವಾಗ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಯಾವ ರೀತಿ ಗೂಡಾಗಿ ದೋಸೆ ಬರ್ತಿದೆ ಅಂತ. 1-2 ನಿಮಿಷ ಲಿಡ್ ಅನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ತುಂಬಾ ಸಾಫ್ಟ್ ಮತ್ತು ಇನ್ನೂ ಚೆನ್ನಾಗಿ ಗೂಡಾಗಿ ದೋಸೆ ಬರುತ್ತೆ. ನಿಮಿಷ ಆಯ್ತು, ಲಿಡ್ ಓಪನ್ ಮಾಡೋಣ. ನೋಡಿ ಯಾವ ರೀತಿ ಗೂಡಾಗಿ ಹತ್ತಿಯಷ್ಟು ಮೃದುವಾದ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ನೋಡಿ ಥಿಕ್ನೆಸ್ ಕೂಡ ಇದೇ ರೀತಿ ಇರಬೇಕು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಸೂಪರ್ ಟೇಸ್ಟಿ ಆಗಿರುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ. ತವಾಕ್ಕೆ ನೀರನ್ನ ಚಿಮುಕಿಸಿ ಮತ್ತೊಂದು ದೋಸೆನ ಹಾಕೊಳ್ತಿದ್ದೀನಿ.
ಯಾವಾಗ ದೋಸೆ ಮಾಡಿ ತೆಗೆದ್ಮೇಲೆ ನೀರನ್ನ ಚಿಮುಕಿಸ್ಕೊಳ್ಬೇಕು ಅವಾಗ ಮಾತ್ರ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ ನ ಫಾಲೋ ಮಾಡಿ ಖಂಡಿತ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲಾ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸರಿಯಾದ ವಿಧಾನ ಮತ್ತು ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ರೆಡಿ ಆಯ್ತು. ಈ ರೀತಿ ಕೈಯಿಂದ ಮುಟ್ಟಿದ್ರೆ ಸ್ವಲ್ಪ ಕೂಡ ಹಿಟ್ಟು ಕೈಗೆ ಅಂಟ್ಕೊಳ್ಬಾರ್ದು, ಅವಾಗ ದೋಸೆ ರೆಡಿ ಆಗಿದೆ ಅಂತ ಅರ್ಥ. ಇದನ್ನ ಎರಡು ಸೈಡ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದ್ ಸೈಡ್ ಮಾತ್ರ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ದೋಸೆನೂ ಕೂಡ ತುಂಬಾ ಹತ್ತಿಯಷ್ಟೇ ಮೃದುವಾಗಿ ಜೇನುಗೂಡು ತರ ಇರೋ ದೋಸೆ ರೆಡಿ ಆಗಿದೆ. ಖಂಡಿತ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ಪೀನಟ್ ಪುದೀನ ಚಟ್ನಿ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್. ನಾನು ತೋರಿಸಿದ ರೀತಿಯಲ್ಲಿ ಚಟ್ನಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಇದ್ರ ಜೊತೆ ಕಾಂಬಿನೇಷನ್ ಆಗುತ್ತೆ. ಎಲ್ಲ ದೋಸೆನೂ ಕೂಡ ರೆಡಿ ಆದವು. ನೋಡಿ ಯಾವ ರೀತಿ ಕಾಣ್ತಿವೆ ದೋಸೆ ಅಂತ. ಟ್ರಸ್ಟ್ ಮೀ, ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಏನು ಹೇಳೋದು ಬೇಡ, ದೋಸೆನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹತ್ತಿ ತರ ಮೃದುವಾಗಿ ಮತ್ತೆ ಸಾಫ್ಟ್ ಆಗಿ ಗೂಡಾಗಿ ಜೇನ್ ಗೂಡಿನ ತರ ಇರುವ ಸೆಟ್ ದೋಸೆ ರೆಡಿ ಆಗಿದೆ ಅಂತ. ಥ್ಯಾಂಕ್ ಯು.